ನೀವೆಲ್ಲರೂ ಕಾಯ್ತಿರೋ ಟೈಮು ಹತ್ರ ಬಂದಾಯಿತು. ಏಕೆಂದರೆ ಕಾವೇರಿ ಜೈಲಿಂದ ಈಚೆ ಬರೋ ಟೈಮು ಹತ್ರ ಬಂತು. ಮೊದಲನೇ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು 2ನೇ ವಿಡಿಯೋ ಆಗಿರುತ್ತೆ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಫಸ್ಟ್ನೇ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಈ ಎರಡೂ ವಿಡಿಯೋ ನೋಡಿದ್ರೆ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಇವತ್ತಂತೂ ತುಂಬಾ ಚೆನ್ನಾಗಿತ್ತು. ಫಸ್ಟ್ನೇ ಎಪಿಸೋಡ್ ಕೂಡ ಸೂಪರಾಗಿತ್ತು. ಈ ಎಪಿಸೋಡ್ ಕೂಡ ಸೂಪರಾಗಿದೆ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ. ಯಾಕೆ ಅಂತಂದರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಇವತ್ತು ಕೋರ್ಟಲ್ಲಿ ಇರೋದ್ರಿಂದ ಹಿಯರಿಂಗು, ಹಂಗಾಗಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಬನ್ನೀಗ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಏನು ಗೊತ್ತಾ, ಇಲ್ಲಿ ಒಂದೊಂದು ಪ್ರಶ್ನೆನ JP ಕೇಳ್ತಾ ಇದ್ದರೆ ವರದಾ ಸಿಕ್ಕಾಪಟ್ಟೆ ನಡುಗ್ತಾ ಇದ್ದಾನೆ. ಈಗ ಒಂದಿಷ್ಟು ಪ್ರಶ್ನೆಗಳ ಕೇಳಿದ್ದಾನೆ. ಹೇಗೆ ನಡೀತು, ಏನು, ಯಾರು, ಏನು ಕಾವೇರಿ ಅಂತೆಲ್ಲ ಕೇಳಬೇಕಾದಾಗ ಇವರಿಬ್ಬರು ಓಡೋಗಿ ಮದುವೆ ಮಾಡ್ಕೊಂಡು ಬಂದಿದ್ದರು. ಓಡೋಗಿ ಮದುವೆ ಮಾಡ್ಕೊಂಡು ಬಂದಾದಮೇಲೆ ನನ್ನ ಫ್ರೆಂಡು ಅಲ್ವಾ ಇವನು ಬಾಲ. ಸೊ ಹಂಗಾಗಿ ಅವ್ರನ್ನ ನಾನು ಆಶ್ರಯ ಕೊಟ್ಟು ನಮ್ಮ ಮನೇಲಿ ಇಟ್ಕೊಂಡೆ ಇಬ್ಬರನ್ನೂ ಕೂಡ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಕಾವೇರಿಗೆ ನನ್ನ ಮೇಲೆ ಪ್ರೀತಿ ಆಯಿತು. ಪ್ರೀತಿ ಆದ ತಕ್ಷಣವೇ ನನ್ನ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡ್ಳು. ಆದರೆ ನಾನು ಸುಲೋಚನನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ನಾನು ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತೀನಿ, ಹೆಣ್ಣು ಅಂದರೆ ಪೂಜಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಂಡು ಇವಳು ಈ ರೀತಿ ಕೆಟ್ಟದಾಗಿ ಬಿಹೇವ್ ಮಾಡಿದಾಗ ಇದೆಲ್ಲ ಸರಿ ಹೋಗಲ್ಲ. ನನಗೆ ಒಬ್ಬ ಮಗ ಇದ್ದಾನೆ, ಒಬ್ಬರು ಹೆಂಡ್ತಿ ಇದ್ದಾರೆ, ನನ್ನ ಸಂಸಾರ ಇದೆ, ಇವೆಲ್ಲ ಸರಿ ಹೋಗಲ್ಲ, ಬಿಟ್ಬಿಡು ಕಾವೇರಿ ಅಂತ ಕೂಡ ನಾನು ಕಾವೇರಿಗೆ ಹೇಳಿದೆ ಅಂತ ಕೂಡ ಸುಳ್ಳು ಸಾಕ್ಷಿನ ಹೇಳ್ಬಿಡ್ತಾನೆ. ಸೊ ಹಂಗೆ ಅಂದ ತಕ್ಷಣ ಅಲ್ಲಿರೋರೆಲ್ಲ ತುಂಬ ಕನ್ಫ್ಯೂಷನ್ಸ್ ಆಗಿಬಿಡ್ತಾರೆ ಇವ್ನು ಹೇಳೋ ಸಾಕ್ಷಿಗೆ. ಸೊ ಆದರೆ ಸಾರಿಕಾ ಇವ್ನು ಮಾತ್ರ ಒಳ್ಳೊಳಗೆ ನಗ್ತಾ ಇರ್ತಾರೆ. ಲಾಯರ್ ಕೂಡ ನೀವು ಆ ರೀತಿನೇ ಹೇಳಿ ಅಂತ ಅವನ ಕಡೆ ಇರೋ ಲಾಯರ್ ಕೂಡ ಹೇಳ್ತಾ ಇರ್ತಾರೆ. JP ಇನ್ನೊಂದು ಪ್ರಶ್ನೆನ ಹಾಕ್ತಾನೆ. ಹೌದು, ಈ ಕೊಲೆ ನಡಿಬೇಕಾದಾಗ ಯಾರೆಲ್ಲ ಇದ್ರು ಮನೇಲಿ ಅಂತ ಕೂಡ ಹೇಳ್ತಾನೆ. ನಾನು ಇದ್ದೆ, ಸುಲೋಚನಾ ಇದ್ದರು, ಕಾವೇರಿ ಇದ್ದರು, 3 ಜನನೇ ಈ ಕೊಲೆ ನಡಿಬೇಕಾದಾಗ ಇದ್ದಿದ್ದು. ಅವಳು ನನ್ನ ಹೆಂಡ್ತಿ ಹತ್ರ ಒಂದಿಷ್ಟು ಜಗಳ ಶುರು ಮಾಡ್ಕೊಂಡಿದ್ಲು ಆಲ್ರೆಡಿ. ಏಕೆಂದರೆ ನನಗೆ ಇಷ್ಟಪಟ್ಟಿದ್ಲಲ್ವ. ಇವಳ ಹತ್ರ ಜಗಳ ಮಾಡ್ಕೊಂಡು ಇವಳು ಏನಾದರೂ ಮಾಡಿ ಓಡಿಸಿದ್ರೆ ನಾನು ಇಷ್ಟಪಡ್ಬೋದಲ್ಲ ವರದೂನ ಅಂತೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಜಗಳ ಮಾಡ್ಕೊಂಡಿದ್ಲು. ನಾನು ಈ ವಿಷಯನ ಹೇಳೋದು ಬೇಡ ಅಂಥೇಳಿ ನನ್ನ ಹೆಂಡ್ತಿಗೆ ಈ ವಿಷಯನ ನಾನು ಮುಚ್ಚಿಟ್ಟಿದ್ದೆ. ಯಾವುದೇ ಸತ್ಯನ ಹೇಳಿರಲಿಲ್ಲ ನಾನು ಕಾವೇರಿ ಬಗ್ಗೆ. ಅದಕ್ಕೋಸ್ಕರ ಇವಳೇನು ಮಾಡಿದ್ಲು, ಹೇಗೋ ಹೇಳೋದಿಲ್ವಲ್ಲ, ನಾನೇ ಜಗಳ ಆಡಿ ಓಡಿಸೋಣ ಅಂತೇಳಿ ಕಾವೇರಿ ಸುಲೋಚನ ಬಗ್ಗೆ ತುಂಬಾ ಜಗಳ ಶುರು ಮಾಡ್ಕೊಂಡಿದ್ಲು. ಜಗಳ ಶುರು ಮಾಡ್ಕೊಂಡಿದ್ದಾದಮೇಲೆ ಒಂದಿನ ಇದೇ ರೀತಿ ಒಂದಿಷ್ಟು ಜಗಳಗಳು ಶುರುವಾದವು ಮನೇಲಿ. ಜಗಳ ಶುರುವಾದ ತಕ್ಷಣ ಅವಳು ಬಂದುಬಿಟ್ಟು ನನ್ನ ಹೆಂಡ್ತಿಗೆ ಸಿಕ್ಕಾಬಟ್ಟೆ ಬೈದ್ಲು. ಬೈದ ತಕ್ಷಣವೇ ಹೇಗೋ ಮಾಡಿಬಿಟ್ಟು ಮಾತಾಡ್ತಾ ಒಂದು ಚಾಕು ತಗೊಂಡು ನನ್ನ ಹೆಂಡ್ತಿಗೆ ಚಾಕುನ ಹಾಕ್ಬಿಟ್ಲು ಅಂತ ಕೂಡ ಎಲ್ಲ ಹೇಳ್ಬಿಡ್ತಾನೆ. ಹಾಗೆ ಹೇಳಿದ ತಕ್ಷಣವೇ ಅಲ್ಲಿರೋರೆಲ್ಲ ಫುಲ್ಲು ಶಾಕು. ಯಾಕೆ ಅಂತಂದರೆ ಸುಳ್ಳು ಸಾಕ್ಷಿ ಹೇಳ್ತಿದ್ದಾನೆ ವರದ. ಅದೆಲ್ಲರಿಗೂ ಗೊತ್ತಿರುವಂಥದ್ದೇ. ಮಗಳು ಕೂಡ ಒಂದು ಕಡೆ ಶಾಕು, ಅವ್ರ ಅಣ್ಣ ಕೂಡ ಶಾಕು, ಮತ್ತು ಬಾಲ ಕೂಡ ಶಾಕ್ ಆಗ್ತಾನೆ. ಸಾರಿಕಾ ಮಾತ್ರ ಅವ್ರ ಲಾಯರು ಇವನು ಮಾತ್ರ ತುಂಬ ಖುಷಿಯಿಂದ ಹೇಳ್ತಾ ಇದ್ದಾರೆ ಈ ಸಾಕ್ಷಿನೆಲ್ಲ. ಸೊ ಇನ್ನದೆಲ್ಲ ಆದ ತಕ್ಷಣ ಹೌದಾ ಇದೆಲ್ಲ ನಡೀತಾ, ಮತ್ತೆ ಯಾರು ಬಂದರು, ಇದೆಲ್ಲ ನಡೆದ್ಮೇಲೆ ಅಂಥೇಳಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ JP. ಕೇಳಿದ ತಕ್ಷಣವೇ ವರದ ಮತ್ತೆ ಹೇಳ್ತಾನೆ, ಇದೆಲ್ಲ ನಡೀತಾ ಇರಬೇಕಾದಾಗ ನಮ್ಮ ಮನೆ ಕೆಲಸನವರೆಲ್ಲ ಅಷ್ಟೊತ್ತಿಗೆ ಬಂದುಬಿಟ್ರು. ಅದಾದಮೇಲೆ ಬಾಲ ಕೂಡ ಬಂದ. ಬಾಲ ಕೂಡ ಅವಳು ಕೈಯಲ್ಲಿ ಕತ್ತಿ ಇರೋದನ್ನ ನೋಡಿ, ಅಂದರೆ ಚಾಕು ಇರೋದನ್ನ ಅವಳೇ ಕೊಲೆ ಮಾಡಿರೋದಂತ ಕೂಡ ಗೊತ್ತಾಯಿತು. ಅಷ್ಟರಲ್ಲೇ ಇನ್ನು ಫೈನಲಿ ಅವನೇ ಸಾಕ್ಷಿ ಹೇಳ್ಬಿಟ್ಟು ಕಾವೇರಿನ ಜೈಲಿಗೆ ಹಾಕಿಸ್ತಾ, ನನ್ನ ಹೆಂಡ್ರು ಮಕ್ಕಳನ್ನ ಕಳ್ಕೊಂಡು ಇವತ್ತು ನಾನು ಬೀದಿ ಪಾಲಾಗಿದ್ದೀನಿ, ಇವಳಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ನಾನು ಮನವನ್ನೇ ಕೇಳ್ಕೊತೀನಿ ಅಂತ ವರದ ಹೇಳ್ತಾನೆ. ಅದೆಲ್ಲ ಮುಗೀತು. ತುಂಬಾ ಶಾಕ್ ಆಗ್ತಾರೆ ಅಲ್ಲಿರೋರೆಲ್ಲ. ಸರಿ, ಆಗಿದ್ದರೆ ಆ ಜಾಗದಲ್ಲಿ ಯಾರೂ ಇರಲಿಲ್ಲ, ಇದೆಲ್ಲ ನಡಿಬೇಕಾದಾಗ ಯಾರೂ ಇರಲಿಲ್ಲ, ಕಾವೇರಿನ ಜೈಲಿಗೆ ಕಳಿಸಿದ್ರೆ. ಸೊ ಆದರೆ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಇನ್ನೊಂದು ಪ್ರಶ್ನೆನ ಹಾಕ್ತಾಯಿದ್ದೀನಿ. ಈಗೇನು ಅಂತಂದರೆ ಬಾಲುನ್ಗೆ ನೀನೇ ಕೊಲೆ ಮಾಡೋದಂತ ಕೂಡ ಗೊತ್ತಾಗಿದೆ. ಗೊತ್ತಾದಮೇಲೆ ಒಬ್ಬರು ನೀವು ರಾತ್ರಿ ಹುಡಿಕೊಂಡು ಒಂದು ಸಾಕ್ಷಿ ಹತ್ರ ಹೋಗಿದ್ದೀರಾ. ಸೊ ಅದನ್ನು ಕೂಡ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ಒಂದು ಫಾರಮ್ನ ಜಡ್ಜ್ಗೆ ಕೊಡ್ತಾರೆ. ಇವ್ರು ಆನರ್ ಈ ಜಡ್ಜ್ನ ಚೆಕ್ ಮಾಡಿ ಫಸ್ಟು, ಸರಿ ಈ ಫಾರಮ್ನ ಚೆಕ್ ಮಾಡಿ ಅಂತ ಕೂಡ ಒಂದು ಫಾರಮ್ನ ಭಾರ್ಗವಿ ತಂದು ಕೊಡ್ತಾಳೆ. ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಮೇಲೆ ಅಲ್ಲಿ ಸಾಕ್ಷಿಗೆ ಅಂತೇಳಿ ಒಂದಿಷ್ಟು ಬರೆದು ಬಾಲನ್ಗೆ 1-2 ಸರಿ ಚೀಟಿ ಕಳಿಸಿದ್ರಲ್ವ ಇಂದಿನ ಸಂಚಿಕೆಯಲ್ಲಿ, ಅವ್ರದ್ದಾಗಿರುತ್ತೆ ಈ ಫಾರಮ್ಮು. ಅದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಆದಮೇಲೆ ಸೊ ಇವ್ರನ್ನ ನೀವು ಯಾಕೆ ಭೇಟಿ ಮಾಡೋಕ್ಕೆ ಹೋಗಿದ್ರಿ, ಆ ಜಾಗಕ್ಕೆ ಯಾಕೆ ಹೋಗಿದ್ರಿ, ಈ ಜಾಗಕ್ಕೆ ಬರೋಕ್ಕೆ ಹೇಳಿರೋದು ಬೇರೆಯವ್ರನ್ನ, ಆದರೆ ನೀವು ಯಾಕೆ ಆ ಜಾಗಕ್ಕೆ ಹೋದ್ರಿ, ಬಾಲ ಹೋಗ್ಬೇಕಾಗಿರೋ ಜಾಗಕ್ಕೆ
ಅದನ್ನ ಹೇಗೋ ವಿಷಯನ ತಿಳ್ಕೊಂಡು ನೀವು ಅಲ್ಲಿ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಜೆ ಪಿ ಪಾಟೀಲು ಕೇಳ್ತಾರೆ. ಇಲ್ಲ ನಾನು ಎಲ್ಲೂ ಹೋಗಿಲ್ಲ ಅಂತ ಕೂಡ ಒಂದೇ ಸರಿ ಬುಡುಬುಡಿಕೆ ಎತ್ತಾಕ್ತಿದ್ದಾನೆ ವರದಾ. ನೀವು ಹೋಗಿರೋ ಸಾಕ್ಷಿ ಕೂಡ ನಮ್ಮ ಹತ್ರ ಇದೆ ಕಣ್ರಿ, ಅದಕ್ಕೆ ತಾನೇ ಕೊಟ್ಟಿದ್ದೀವಿ ಅಂತ ಕೂಡ ಹೇಳ್ತಾರೆ. ಹಂಗಂದ ತಕ್ಷಣ ಇಲ್ಲ ಜಡ್ಸ್ ನಾವು ಹೋಗಿಲ್ಲ ಅಂತ ಹೇಳ್ಬಿಟ್ಟು ವಾರ್ದ ಹೇಳ್ತಾನೆ. ನೋಡಿ ಮೇಡಮ್ ಅದರಲ್ಲಿ ಸಾಕ್ಷಿ ಇದೆ. ಸಾಕ್ಷಿ ಇರೋದ್ರಿಂದನೇ ನಾವು ಹೇಳ್ತಾ ಇರೋದು. ಇವರು ರಾತ್ರಿ ಹುಡಿಕೊಂಡು ಹೋಗಿದ್ದಾರೆ ಅಂತ ಕೂಡ ಹೇಳ್ತಾರೆ. ಹಂಗಂದ ತಕ್ಷಣನೇ ಸೊ ಫೈನಲಿ ಕಾವೇರಿ ಮುಖದಲ್ಲಿ ಒಂದಿಷ್ಟು ನಗು ಬರುತ್ತೆ. ಮತ್ತು ರಾಣಿ ಕೂಡ ತುಂಬ ಟೆನ್ಷನ್ ಮಾಡ್ಕೊಂಡು ಇಲ್ಲೇನು ನಡೀತಿದೆ ಅಂತ ಅವಳು ಕನ್ಫ್ಯೂಷನ್ ಆಗ್ತಾಳೆ. ಆಗ ಸತ್ಯಣ್ಣ ಧೈರ್ಯನ ಹೇಳ್ತಾನೆ. ನೀನು ಹೆದರ್ಕೋಬೇಡ, ಸುಮ್ಮನಿರು ಪುಟ್ಟ ಅಂತೇಳಿ ಧೈರ್ಯನ ಹೇಳ್ತಾರೆ. ಸೊ ಇನ್ನೊಂದೇನು ಗೊತ್ತಾ, ಇಲ್ಲಿ ಸಾಕ್ಷಿನ ಹುಡಿಕೊಂಡು ಹೋಗ್ಬೇಕಾದಾಗ ಬಾಲ ಕೂಡ ಹೋಗ್ಬೇಕಂತ ಹೋಗಿರ್ತಾನೆ. ಬಾಲ ಹೋಗ್ಬೇಕಾದಾಗ ಅದು ವರ್ಧನ್ಗೆ ಗೊತ್ತಾಗ್ಬಿಟ್ಟು ಹೋಗಿರ್ತಾರೆ. ಸೊ ಅದೆಲ್ಲ ಮುಗೀತು. ಅದೆಲ್ಲ ಮುಗ್ದಾದ್ಮೇಲೆ ಅವನು ಬುಡ್ಬುಡಿಕೆ ಯಾವಾಗ ಎತ್ತಾಕಿದ್ನೋ ಇನ್ನೊಂದು ಫಾರಮ್ನ ಕೊಟ್ಬಿಟ್ಟು ನಾವು ನಿಜವಾದ ಸಾಕ್ಷಿನ ಇಲ್ಲಿ ಕರೆಸ್ತೀವಿ ಅಂತ ಕೂಡ ಜೆ ಪಿ ಪಾಟೀಲು ಹೇಳ್ತಾನೆ. ನಿಜವಾದ ಸಾಕ್ಷಿನ ಕರೆಸ್ತೀವಿ ಅಂತ ಅಂದ ತಕ್ಷಣವೇ ಜೆ ಪಿ ಇಲ್ಲಿ ವರ್ಧಾ ಹಾಗೆ ಸಾರಿಕಾ ಮತ್ತು ಲಾಯರ್ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ. ಶಾಕ್ ಆದ ತಕ್ಷಣವೇ ನಿಜವಾದ ಸಾಕ್ಷಿನ ಕರೆಸ್ತಾರೆ. ನಿಜವಾದ ಸಾಕ್ಷಿ ಅಂದರೆ ನಿನ್ನೆ ತಪ್ಪಿಸ್ಕೊಂಡು ಹೋಗಿದ್ನಲ್ಲ ವರ್ಧನಿಂದ ಆ ಸಾಕ್ಷಿ. ಸೊ ಅವರು ಕೂಡ ಕಟ್ಕಟೆಯಲ್ಲಿ ಬಂದು ನಿಂತ್ಕೊತಾರೆ. ನಿಂತ್ಕೊಂಡ ತಕ್ಷಣವೇ ಬಾಲನ್ಗೆ ತುಂಬಾ ಭಯ ಶುರುವಾಯಿತು. ಆದರೆ ಇವ್ರಿಗೆ ಮಾತ್ರ ಬಾಲನ ನೋಡಿ ತುಂಬ ಭಯ ಆಗುತ್ತೆ. ಎಲ್ಲಿ ಏನು ಮಾಡಿಬಿಡ್ತಾನೋ ವರ್ಧಾ ಅಂತ ಹೇಳ್ಬಿಟ್ಟು ತುಂಬಾ ಭಯ ಪಟ್ಕೊತಾರೆ. ಹೇಳ್ಬೇಕಾದಾಗ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಇನ್ನೇನು ಇವ್ರು ಇದ್ಕೊಂಡು ಇನ್ನೊಬ್ಬರು ಲಾಯರು ನೀನು ಹೆದರ್ಕೋಬೇಡ ಸುಮ್ಮನೆ ಇರು ಅಂತ ವರ್ಧನ್ಗೆ ಸಪೋರ್ಟಿಯಾಗಿ ಮಾತಾಡ್ತಾ ಇರ್ತಾರೆ. ಅಂದರೆ ಹೇಳ್ತಾ ಇರ್ತಾರೆ ಸನ್ನೆ ಮಾಡಿ. ಸಾರಿಕಾ ಕೂಡ ತುಂಬ ಭಯ ಆಗಿರುತ್ತೆ. ಇನ್ನು ಒಬ್ರಿಗೊಬ್ರು ಮುಖ ನೋಡ್ಕೊತಾರೆ. ಇನ್ನು ಒಂದು ಕಡೆ ಇಲ್ಲಿ ರಾಣಿಗೂ ಸತ್ಯಣ್ಣಗೂ ಬಾಲನ್ಗೂ ಸ್ವಲ್ಪ ಖುಷಿ ಆಗುತ್ತೆ. ಅಂದರೆ ಸಾಕ್ಷಿ ಬಂದ್ರಲ್ಲ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ನಮಸ್ತೆ ಅಂತೇಳಿ ನಮಸ್ತೆ ಮಾಡಿಬಿಟ್ಟು ಮೇಡಮ್ ಅಂದರೆ ಜಡ್ಜ್ಗೆ ಹೇಳ್ತಾರೆ ಜೆ ಪಿ ಸಾಕ್ಷಿನ ತಂದು ನಿಲ್ಲಿಸಿದ್ದೀವಿ ನೋಡಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಒಪ್ಕೊತಾರೆ. ನೀವು ಹೆಸ್ರೇನು ಅಂತೆಲ್ಲ ಕೇಳ್ತಾರೆ. ಅವ್ರ ಹೆಸರು ಕೂಡ ಹೇಳ್ತಾರೆ. ಹೆಸ್ರು ಹೇಳಿದ ತಕ್ಷಣವೇ ಸೊ ನೀವು ಏನು ಮಾಡ್ತಿದ್ರಿ, ನಿಮಗೆ ಇವ್ರು ಗೊತ್ತಾ ಅಂತ ಕೂಡ ಕೇಳ್ತಾರೆ. ಗೊತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ವರ್ಧನ ಬಂದು ಇವ್ರು ಯಾರಂತ ನಿಮಗೆ ಗೊತ್ತಾ ಅಂತೇಳಿ ಕೇಳ್ತಾರೆ. ಕೇಳಿದ ತಕ್ಷಣ ವರ್ಧಾ ಇದ್ಕೊಂಡು ಹೌದು ಗೊತ್ತು ಅಂತ ಕೂಡ ಹೇಳ್ತಾರೆ. ಅಂದರೆ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರು ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಗೊತ್ತಿರೋರೇ ಆಯಿತು, ಹಾಗಾದರೆ ಮನೇಲೇ ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ಎಲ್ಲ ವಿಷಯನೂ ಗೊತ್ತಿರುತ್ತಲ್ವಾ ಹಾಗಿದ್ರೆ ಅಂತ ಕೂಡ ಜೆ ಪಿ ಹೇಳ್ತಾರೆ. ಸೊ ಹಾಗಿದ್ರೆ ಇನ್ನೊಂದು ಪಾಯಿಂಟ್ನ ಬರ್ಕೊಳ್ಳಿ ಇವ್ರ ಆನರ್ ಅಂತ ಹೇಳ್ಬಿಟ್ಟು ಹೇಳಿ. ಸೊ ಏನು ಗೊತ್ತಾ ಜಡ್ಸ್, ಇವರು ಸಾಕ್ಷಿ ಹೇಳಬೇಕು ಅಂತೇಳಿ ವರ್ಧಾ ಕೇಸ್ನ ರೀಓಪನ್ ಮಾಡಿದ್ದಾನೆ ಅಂತ ಗೊತ್ತಾಗಿ ಸೊ ಇವರು 2 ಚೀಟಿಗಳನ್ನ ಬರೆದು ಕಳಿಸಿದ್ರು. ಆ ಚೀಟಿಗಳು ಕೂಡ ಬಾಲನ್ಗೆ ಸಿಕ್ಕಿತ್ತು. ಒಂದು ಚೀಟಿ ಅದು ಹೇಗೋ ವರ್ಧಾ ತಿಳ್ಕೊಂಡು ರಾತ್ರಿ ಮೀಟ್ ಮಾಡೋಕ್ಕೆ ಹೋದಾಗ ವರ್ಧಾ ಹೋಗೋ ಜಾಗಕ್ಕೆ ಬಾಲ ಹೋಗೋ ಜಾಗಕ್ಕೆ ವರ್ಧಾ ಹೋಗ್ಬಿಟ್ಟು ಇವ್ರನ್ನ ಭಯಪಡಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಅದು ಒಂದು ಪಾಯಿಂಟ್ ಸಿಕ್ತು ಯಾರಿಗೆ, ಜಡ್ಸ್ಗೆ. ಸೊ ಅದಾದಮೇಲೆ ಏನೆಲ್ಲ ನಡೀತು ಅಂತ ಒಂದು ಸರಿ ನೀಟಾಗಿ ಹೇಳೋಕ್ಕಾಗುತ್ತಾ ನಿಮಗೆ ಅಂತ ಕೂಡ ಜೆ ಪಿ ಅವ್ರನ್ನ ಕೇಳ್ತಾರೆ. ಸಾಕ್ಷಿ ಬಂದು ಹೇಳಕ್ಕೆ ಬಂದಿರ್ತಾರಲ್ಲ ಅವ್ರನ್ನ. ಒಂದಿಷ್ಟು ಫಾರಮ್ಸ್ ಇರ್ತಾವೆ, ಅವನು ಕೂಡ ಮತ್ತೆ ಜಡ್ಜ್ಗೆ ಕೊಡ್ತಾರೆ. ಆ ಫಾರಮ್ನೆಲ್ಲ ಓದ್ತಾರೆ. ಯಾವುದು ಇದು ಫಾರಮು ಅಂತಂದರೆ ಬಾಲನ್ಗೆ ಚೀಟಿ ಬರೆದು ಕಳಿಸಿರ್ತಾರಲ್ಲ ಆ ಫಾರಮ್ ಆಗಿರುತ್ತೆ. ಇವ್ರು ಸಾಕ್ಷಿನೇ ಬರೆದು ಕಳಿಸಿರೋದು ಬಾಲನ್ಗೆ. ಸೊ ಅದೆಲ್ಲ ಆದಮೇಲೆ ಫೈನಲಿ ಮತ್ತೆ ಎನ್ಕ್ವೈರಿನ ಶುರು ಮಾಡ್ತಾರೆ. ನೀವು ಯಾರು, ಏನು ಕೆಲಸ ಮಾಡ್ತಿದ್ರಿ ಅಂತೆಲ್ಲ ಜೆ ಪಿ ಶುರು ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ವರ್ಧಾ ಸರ್ ಅಂತ ಕೂಡ ಹೇಳಲ್ಲ ಅವರು, ವರ್ಧನ್ ಹತ್ರ ಕೆಲಸ ಮಾಡ್ತಿದ್ದೆ, ನಾನೊಬ್ಬ ಅಡುಗೆ ಕೆಲಸ ಅಂತೇಳಿ ಕೂಡ ಹೇಳ್ತಾನೆ. ಸೊ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ ಅಂತ ಕೂಡ ಕೇಳ್ತಾರೆ. ತುಂಬ ದಿನ ಕೆಲಸ ಮಾಡಿದ್ದೀನಿ ಸರ್ ಅಂತ ಕೂಡ ಹೇಳ್ತಾರೆ. ಸೊ ಹಾಗಿದ್ರೆ ಮತ್ತೆ ನೀವು ಇವಾಗ ಯಾಕೆ ಅವ್ರ ಹತ್ರ ಕೆಲಸ ಮಾಡ್ತಿಲ್ಲ ಅಂತ ಕೂಡ ಕೇಳ್ತಾರೆ. ಇಲ್ಲ ನಾವು ಅವ್ರ ಹತ್ರ ಆಲ್ರೆಡಿ ಕೆಲಸ ಬಿಟ್ಟು 10 ವರ್ಷ ಆಯಿತು ಅಂತ ಕೂಡ ಅವ್ರು ಹೇಳ್ತಾರೆ. ಯಾಕೆ ಬಿಟ್ರಿ ಅಂತ ಕೂಡ ಕೇಳ್ತಾರೆ. ಏನು ಗೊತ್ತಾ, ನಮಗೆ ಸುಲೋಚನಾ ಅಂದರೆ ತುಂಬ ಇಷ್ಟ, ಅಂದರೆ ಸುಲೋಚನಾ ಅಕ್ಕ ಅಂದರೆ ತುಂಬ ಇಷ್ಟ. ಅವರಿಗೋಸ್ಕರ ನಾವು ಕೆಲಸ ಮಾಡ್ಕೊಂಡಿದ್ವಿ. ಮತ್ತು ಅಷ್ಟರಲ್ಲೇ ಕಾವೇರಿ ಅಮ್ಮ ಬಂದರು ಅಲ್ಲಿಗೆ, ಬಾಲನ ಮದುವೆ ಮಾಡಿಕೊಂಡು. ಕಾವೇರಿ ಅಮ್ಮ ಕೂಡ ತುಂಬ ಒಳ್ಳೆಯವರು. ಆದರೆ ಹೇಗೋ ಈ ವರ್ಧನ್ ಕಣ್ಣು ಕಾವೇರಿ ಮೇಲೆ ಬಿದ್ದು ತುಂಬ ಒತ್ತಾಯ ಮಾಡಿ ಕಾವೇರಿ ಅಮ್ಮನಿಗೆ ನನಗೆ ನೀನು ಸಿಗಲೇಬೇಕು ಅಂತೇಳಿ ತುಂಬಾ ಒತ್ತಾಯ ಮಾಡಿದರು. ಆದರೆ ಅದಕ್ಕೆ ಅವಕಾಶ ಕಾವೇರಿ ಅಮ್ಮ ಕೊಡಲಿಲ್ಲ. ಅದಾದಮೇಲೆ ನೆಕ್ಸ್ಟು ನನಗೆ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಸುಲೋಚನಾ ಅವ್ರನ್ನ ಚಾಕುವಿಂದ ತಿವಿದ್ಬಿಟ್ಟು ನಾನು ಅದನ್ನು ನೋಡಿದೆ ಅಂತ ಕೂಡ ಹೇಳ್ಬಿಡ್ತಾರೆ. ಅದಾದಮೇಲೆ ಏನು ನಡೀತು ಅಂತ ಕೂಡ ಕೇಳ್ತಾರೆ ಜೆ ಪಿ. ಅದನ್ನು ಕೂಡ ಒಂದು ಪಾಯಿಂಟ್ ಬರ್ಕೊಳ್ಳಿ ಲಾಯರ್ ಅಂತೇಳಿ ಜಡ್ಜ್ಗೆ ಹೇಳ್ತಾರೆ. ಸೊ ಅದಾದಮೇಲೆ ಏನಾಯಿತು ಅಂತಂದರೆ ನಾವು ಅಷ್ಟರಲ್ಲಿ ಬಂದ್ವಿ. ನಾನು ದಿನ ಹಿಂದ್ಲಿಗೆ ಬಾಗಿಲಿಂದ ತರಕಾರಿ ತರೋಕ್ಕೆ ಅಂತ ಹೋಗ್ತಾಯಿದ್ದೆ. ಹಿಂದೂ ಬಾಗಿಲಿಂದನೇ ಬರ್ತಾಯಿದ್ದೆ ನಾನು. ಸೊ ಅಡುಗೆ ಮನೇಲಿ ಏನೋ ಜಗಳ ನಡೀತಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಒಂಚೂರು ಬಂದು ನೋಡೋಕ್ಕೆ ಬಂದರೆ
ಅಷ್ಟರಲ್ಲೇ ಇವರು ಚಾಕು ಹಾಕಿ ತಿವಿತಾ ಇದ್ರು. ಆ ಚಾಕು ಹಾಕಿ ತಿವಿಬೇಕಾದಾಗ ನಾನು ಅದನ್ನ ಡೈರೆಕ್ಟಾಗಿ ನೋಡಿದೆ. ನೋಡಿದ ತಕ್ಷಣವೇ ಇವ್ರೇನು ಮಾಡಿದ್ರು, ಕಾವೇರಿ ಅಮ್ಮ ನೀನೆಂಥ ಪಾಪಿ, ಈ ರೀತಿ ಹೆಂಡ್ತಿನೇ ಕೊಂದ್ಬಿಟ್ಟಲ್ಲ ಅಂತೇಳಿ ಆ ಚಾಕುನ ಕಿತ್ತು ಹೇಗಾದರೂ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತ ಹೇಳ್ಬಿಟ್ಟು ಆ ಚಾಕುನ ಹಿಂದಕ್ಕೆ ಕಿತ್ಕೊಂಡ್ರು. ಅದನ್ನು ಕೂಡ ನಾನು ಡೈರೆಕ್ಟಾಗಿ ನೋಡಿದೆ. ಆ ಚಾಕು ಕಾವೇರಿ ಅಮ್ಮನ ಕೈಯಲ್ಲಿ ಇತ್ತು. ಅಷ್ಟರಲ್ಲಿ ಬಾಲಣ್ಣ ಬಂದರು. ಬಾಲಣ್ಣ ಬಂದ ತಕ್ಷಣವೇ ಅವರು ತುಂಬ ಪ್ರೀತಿ ವರದಾ ಅಂತಂದರೆ. ಈ ರೀತಿ ಚಾಕ ಇರಬೇಕಾದಾಗ ಕೈಯಲ್ಲಿ ಬಾಲಣ್ಣಂಗೆ ಏನು ಅನಿಸ್ಬಿಡ್ತು ಅಂತಂದರೆ ಕಾವೇರಿನೇ ಕೊಲೆ ಮಾಡಿರೋದು ಅಂತ ಹೇಳ್ಬಿಟ್ಟು ಸಾಕ್ಷಿ ಹೇಳ್ಬಿಟ್ಟು ಜೈಲಿಗೆ ಕಳಿಸ್ಬಿಟ್ರು ಕಾವೇರಿನ ಅಂತ ಹೇಳ್ಬಿಟ್ಟು, ಕಾವೇರಿ ಅಮ್ಮನ ಅಂತಲೇ ಹೇಳ್ತಾರೆ ಅವರು ಅಂತ ಹೇಳ್ಬಿಡ್ತಾನೆ ಎಲ್ಲ ವಿಷಯನೂ. ಹಾಗೆ ಹೇಳಿದ ತಕ್ಷಣವೇ ಇನ್ನು ಇಲ್ಲೆಲ್ಲ ಪಾಯಿಂಟ್ ಸಿಕ್ಕಿದ್ವಲ್ಲ ಜಡ್ಜ್ಗೆ, ಸೊ ಅದನ್ನೆಲ್ಲ ಹೇಳ್ತಾರೆ. ಸೊ ಮತ್ತೇನು ನಡೀತು ನೀವೇ ಅಲ್ಲಿಂದ ಕೆಲಸ ಬಿಟ್ಟೋದ್ರಿ ಅಂತ ಕೂಡ ಜೆ ಪಿ ಕೇಳ್ತಾನೆ. ಹಾಗಂದ ತಕ್ಷಣವೇ ನಾನು ಈ ರೀತಿ ನೋಡಿದ್ದೀನಿ ಅಂತ ವರದಗೆ ಗೊತ್ತಾಗ್ಬಿಡ್ತು. ಆಮೇಲೆ ನಾನು ಇನ್ನು ಇಲ್ಲಿದ್ರೆ ನನ್ನ ಬದುಕಿಸಲ್ಲ, ಸ್ವಂತ ಹೆಂಡ್ತಿನೇ ಬಿಟ್ಟಿಲ್ಲ, ಸಾಯಿಸ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನನ್ನ ಹೆಂಡ್ರು ಮಕ್ಕಳನ್ನ ಕರ್ಕೊಂಡು ಆಗ್ನಿಂದನೇ ಹೊರಟೋದೆ. ಸೊ ನಾನು ಸ್ವಂತ ಊರಲ್ಲಿ ಕೂಡ ಇಲ್ಲ, ಅಲ್ಲಿಂದ ಕೂಡ ನಾನು ಬೇರೆ ಕಡೆ ಎಲ್ಲೋ ಹೋಗಿ 10 ವರ್ಷದಿಂದ ಇವ್ರಿಗೆ ಕಣ್ಣು ತಪ್ಪಿಸ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ನಾನು ಹುಡ್ಕೋ ಕೂಡ ತುಂಬ ಪ್ರಯತ್ನ ಮಾಡಿದ್ದಾರೆ, ನಾನು ಅವ್ರ ಕೈಲಿ ಸಿಕ್ಕಿಲ್ಲ. ಇದೇ ಸತ್ಯ ಜಡ್ಜ್, ಇದೇ ನಡೆದಿದ್ದು, ಯಾವುದೇ ಕಾರಣಕ್ಕೂ ಕಾವೇರಿ ಅಮ್ಮ ತಪ್ಪು ಮಾಡಿಲ್ಲ, ಇದನ್ನು ನಾನು ರಿಯಲಾಗಿ ನೋಡಿದ್ದೀನಿ, ಇವರೇ ಕೊಂದಿರೋದು, ಇಷ್ಟೇ ನಡೆದಿರೋದಂತ ಕೂಡ ಅವ್ರು ಹೇಳ್ಬಿಡ್ತಾರೆ ಸಾಕ್ಷಿನೆಲ್ಲ. ಆಗ ಇಲ್ಲಿರೋರಿಗೆಲ್ಲ ತುಂಬ ಖುಷಿ ಆಗುತ್ತೆ. ಖುಷಿ ಅಂತಂದರೆ ರಾಣಿ ಮುಖದಲ್ಲಿ ಖುಷಿ ನೋಡೋದೇ ಒಂದು ಚೆಂದ. ಹಾಗೆ ಬಾಲ, ಸತ್ಯಣ್ಣ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಫೈನಲಿ ವರದನ್ಗೆ ಮತ್ತು ತಂಗಿಗೆ ಲಾಯರ್ಗೆ ತುಂಬಾ ಶಾಕು. ಇವ್ರ ಕಡೆ ಇರೋದೇ 3 ಜನ. ಸೊ ಹೇಗಾದರೂ ಮಾಡಿ ಕಾವೇರಮ್ಮನಿಗೆ ನ್ಯಾಯ ಕೊಡಿಸಿ, ಅವ್ರು ತುಂಬ ಒಳ್ಳೆಯವರು. ಯಾಕೆ ಅಂತಂದರೆ ಸುಲೋಚನಮ್ಮ ಕೂಡ ಅಷ್ಟೇ ತುಂಬ ಒಳ್ಳೆಯವರು, ತುಂಬ ಪ್ರೀತಿ ನಮ್ಮ ಮೇಲಂದರೆ, ಕೆಲಸ ಮಾಡೋರ ಮೇಲೆ ಕೂಡ ತುಂಬ ಪ್ರೀತಿ. ಕಾವೇರಿ ಅಮ್ಮ ಹಾಗೆಯೇ ಸುಲೋಚನ ಕೂಡ ತುಂಬ ಖುಷಿಯಾಗಿ ಹ್ಯಾಪಿಯಿಂದ ಇದ್ದರು. ಅವರಿಬ್ಬರು ತುಂಬ ಅನ್ಯೂನ್ಯತೆಯಿಂದ ಇದ್ದರು. ಇವ್ರು ಬಂದ್ಬಿಟ್ಟು ಈ ರೀತಿ ಮಾಡಿ ಕಾವೇರಿ ಮೇಲೆ ಕೇಸ್ನ ಎತ್ತಾಕ್ಬಿಟ್ಟು ಅವ್ರಿಗೆ ಪ್ರಾಬ್ಲಮ್ ಮಾಡಿಬಿಟ್ರು ಅಂತೇಳಿ ಎಲ್ಲ ವಿಷಯನೂ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಹೇಳ್ಬಿಡ್ತಾರೆ. ಅದೆಲ್ಲ ಹೇಳಿದ ತಕ್ಷಣ ಜೆ ಪಿ ಇದ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಂಡು ನೋಡಿ ಜಡ್ಜ್ ಇದೆಲ್ಲ ನಡೆದಿದೆ, ಇದನ್ನೆಲ್ಲ ಒಂದು ಸ್ವಲ್ಪ ನೋಟಿಸ್ ಮಾಡ್ಕೊಳ್ಳಿ ಅಂತ ಕೂಡ ಲಾಯರು ಹೇಳ್ತಾರೆ, ಅಂದರೆ ಜೆ ಪಿ ಪಟೇಲ್ ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ಫೈನಲಿ ಇವಾಗ ಇಲ್ಲಿ ಇವನ ಕಡೆ ಬಂದಿರ್ತಾರಲ್ಲ ಲಾಯರು, ಅವರಿಗೆ ಇದು ಮಾತಾಡಬೇಕು. ಅಷ್ಟರಲ್ಲೇ ನೀವು ಒಂದು ಕೆಲಸ ಮಾಡಬೇಕಿತ್ತು, ಅದೆಲ್ಲ ನಡೀತಲ್ವಾ, ನೀವು ಬಾಲನ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡಬೇಕಿತ್ತು, ಈ ರೀತಿ ನಿಮ್ಮ ಹೆಂಡ್ತಿ ಕೊಲೆ ಮಾಡಿಲ್ಲ, ಜೈಲ್ಗೆ ಹಾಕ್ಬೇಡಿ ಅಂತ ಯಾಕೆ ಹೇಳಿಲ್ಲ ಅಂತ ಕೂಡ ಕೇಳ್ತಾರೆ ಜೆ ಪಿ. ನಮಗೆ ಯಾಕೆ ಹೇಳಿಲ್ಲ ಅಂತಂದರೆ ನನಗೆ ವರದನ್ನ ಕಂಡ್ರೆ ತುಂಬ ಭಯ, ಇನ್ನು ಹೆಂಡ್ತಿನೇ ಬಿಟ್ಟಿಲ್ಲ, ಈ ರೀತಿ ಏನಾದ್ರು ಸಾಕ್ಷಿ ಹೇಳಿದ್ರೆ ನನ್ನ ಬಿಡ್ತಾರೆ ಅಂತೇಳಿ ಎದುರುಕೊಂಡೆ ಅಂತ ಹೇಳ್ಬಿಟ್ಟು ಲಾಯರ್ ಹತ್ರ ಹೇಳ್ತಾರೆ. ಸೊ ಅಟ್ಲೀಸ್ಟ್ ಇನ್ನೊಂದ್ಸರಿ ಆದರೂ ನೀವು ಮೀಟ್ ಮಾಡಿ ಹೇಳ್ಬೋದಿತ್ತಲ್ಲ ಅಂತ ಅಂದಾಗ, ನಾವು 10 ವರ್ಷ ಊರೇ ಬಿಟ್ಟೋದ್ವಿ, ಆದರೆ ಏನಾದ್ರು ಹೇಳಿದ್ರೆ ನಮ್ಮ ಹೆಂಡ್ರು ಮಕ್ಕಳನ್ನ ಉಳಿಸಲ್ಲ, ಈ ವರದ ಸರಿಯಿಲ್ಲ ಅಂತ ಹೇಳಿಲ್ಲ ಅಂತ ಕೂಡ ಜೆ ಪಿಗೆ ಹೇಳ್ತಾರೆ. ಸೊ ಇನ್ನೇನೆಲ್ಲ ಸಿಕ್ತಲ್ವಾ ಇಲ್ಲಿ ಪ್ರೂಫ್ ಎಲ್ಲನ. ಸೊ ಜೆ ಪಿ ಇದ್ಕೊಂಡು ಆದರೂ ಕೂಡ ನೀವು ಮಧ್ಯದಲ್ಲಿ ಏನಾದರೂ ಮಾಡಿ ಹೆಲ್ಪ್ ಮಾಡಬೇಕಿತ್ತಲ್ವಾ ಅಂತ ಕೂಡ ಕೇಳ್ತಾರೆ. ಆಗಲಿಲ್ಲ. ಈಗ ನಮಗೆ ರೀಸೆಂಟಾಗಿ ಗೊತ್ತಾಯಿತು, ಇದನ್ನು ಮತ್ತೆ ಬಾಲ ಅಣ್ಣನಿಗೆ ಗೊತ್ತಾಗಿ ಈ ವಿಷಯ, ಕೇಸ್ನ ರಿಓಪನ್ ಮಾಡಿಸಿದ್ದಾರೆ ಅಂತ. ಆವಾಗ ನಾನು 2 ಸರಿ ಚೀಟಿ ಬರೆದಿನ ಕಳಿಸ್ದೆ. 1 ಸರಿ ಚೀಟಿ ಬರೆದು ಕಳಿಸ್ದಾಗ ವರದಣ್ಣೆ ಸಿಕ್ಕಿದೆ, ಅದು ಸಾರಿ ಬಾಲಣ್ಣ ಸಿಕ್ಕಿದೆ. ಸೊ ನೆಕ್ಸ್ಟು ನನ್ನ ಮೀಟ್ ಮಾಡಬೇಕು ಅಂತೇಳಿ ಒಂದು ಚೀಟಿ ಬರೆದು ಕಳಿಸಿದ್ದೆ. ಬಾಲಣ್ಣ ಬರೋಷ್ಟಲ್ಲೇ ಆ ಜಾಗದಲ್ಲಿ ವರದ ಬಂದು ನಿಂತಿದ್ದರು. ವರದ ಬಂದು ನಿಂತಿದ್ದಾಗ ನಾನು ಅಲ್ಲಿ ವರದನ ಕೈಲಿ ಸಿಗಾಕೋಬಿಟ್ಟೆ. ಒಂದೇ ಸರಿ ಗನ್ನ ಶೂಟ್ ಮಾಡಬೇಕು ಅಂತೇಳಿ ತಲೆಗಿಟ್ಬಿಟ್ಟು ನನ್ನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು. ನಾನು ಅಲ್ಲಿಂದ ಹೇಗೋ ಎಸ್ಕೇಪ್ ಆಗಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಶರಣಾಗ್ಬಿಟ್ಟೆ, ಈ ರೀತಿ ಸಾಕ್ಷಿ ಹೇಳಬೇಕು ಅಂತ. ನನ್ನ ಪೊಲೀಸ್ನವರು ಸೇಫ್ಟಿಯಾಗಿ ಇಟ್ಕೊಂಡಿದ್ದಾರೆ. ಆದರೆ ಬಾಲಣ್ಣ ಬರೋ ಜಾಗಕ್ಕೆ ವರದನೇ ಬಂದಿದ್ದರು, ಅದೇನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಇದೊಂದು ನೋಟಿಸ್ ಸಿಕ್ತಲ್ವಾ ಇವ್ರಿಗೆ. ಆವಾಗ ಜೆ ಪಿ ಇದ್ಕೊಂಡು ನೋಡಿ ಇಷ್ಟು ನಡೆದಿದೆ ಜಡ್ಜ್, ಹೇಗಾದರೂ ಮಾಡಿ ಕಾವೇರಿಗೆ ನೀವು ನ್ಯಾಯನ ಕೊಡಿಸ್ಲೇಬೇಕು. ನೋಡಿ ಇಲ್ಲಿ ನಡೆದಿರೋದೇನು ಅಂತಂದರೆ, ಯಾವಾಗ ಚಾಕು ಕಾವೇರಿ ಕೈಲಿತ್ತೋ ಅದನ್ನು ವರದ ಕೂಡ ಬಾಲ ಕೂಡ ನೋಡಿ ನನ್ನ ಹೆಂಡ್ತಿನೇ ಕೊಲೆ ಮಾಡಿರೋದಂತ ಅವರು ಕೂಡ ಸಾಕ್ಷಿ ಹೇಳಿರ್ಬೋದು. ಆದರೆ ಇಲ್ಲಿ ಕಾವೇರಿ ತಪ್ಪು ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷಿನೇ ತಂದು ನಾವು ಮುಂದೆ ನಿಲ್ಲಿಸಿದ್ದೀವಿ. ಈಗ ಹೇಗಾದರೂ ಮಾಡಿ 10 ವರ್ಷ ಕಷ್ಟನ ಅನುಭವಿಸಿರೋ ಕಾವೇರಿನ ನಿರಪರಾಧಿ ಅಂತ ನಿರೂಪಿಸಿ ಈ ವರದ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಿಮ್ಮ ಹತ್ರ ಮನಮನೆಯಾಗಿ ಕೇಳ್ಕೊತೀನಿ ಅಂತ ಎಲ್ಲ ಹೇಳ್ಬಿಡ್ತಾರೆ. ಇನ್ನೇನು ಅವರು ಜಡ್ಜ್ನ ಇವಾಗೆಲ್ಲ ಕ್ಲಿಯರ್ ಮಾಡಿ ಸರಿ ಮಾಡಬೇಕು. ಅಷ್ಟರಲ್ಲೇ ಇನ್ನೊಬ್ಬರು ವರದ ಕಡೆ ಇರ್ತಾರಲ್ವ ಲಾಯರು, ಅವರು ಬಂದು ಒಂದು ಫಾರಮ್ನ ಇಟ್ಕೊಂಡು ನೋಡಿ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಸಾಕ್ಷಿ, ಅವ್ರು ಹೇಳೋದ್ನಲ್ಲ ಅದು ಹೇಗೆ ಸಾಕ್ಷಿನ ನಾವು ನಂಬೋಕ್ಕಾಗುತ್ತೆ. ಈ ವ್ಯಕ್ತಿ ಕೊಲೆ ನಡೆದಿರೋದಕ್ಕಿಂತ ಮುಂಚೆ 2 ದಿನ ವರದನ ಮೇಲೆ ವರದನ ಮನೇಲಿ ಒಂದಿಷ್ಟು ಒಡವೆಗಳನ್ನ ದುಡ್ಡನ್ನ ತೊಗೊಂಡು ಅವರು ಪಾರಾಗಿ ಅಂದರೆ ದೂರ ಹೊರಟೋಗ್ಬಿಟ್ಟಿದ್ದಾರೆ. ಸೊ ಎಫ್ ಐ ಆರ್ ಕಾಪಿ ಕೂಡ ರೆಡಿ ಮಾಡಿಸಿರೋದು ನಮ್ಮ ಹತ್ರ ಇದೆ ಅಂತ ಕೂಡ ಒಂದಿಷ್ಟು ಎಫ್ ಐ ಆರ್ನ ಅವ್ರ ಮೇಲೆ ಕೇಸು ಕೋರ್ಟ್ ಅಂತ ಎಲ್ಲ ಮಾಡಿಬಿಟ್ಟು
ಆ ಫಾರಮ್ನ ಕೊಡ್ತಾರೆ. ಸೊ ಅದನ್ನು ಜಡ್ಜ್ ನೋಡ್ತಾರೆ. ಅಂದರೆ ಇವಾಗ ಈ ವ್ಯಕ್ತಿ 2 ದಿನ ಮುಂಚೆನೇ ಅಂದರೆ ಕೊಲೆ ನಡೆದಿರೋದಕ್ಕಿಂತ ಮುಂಚೆನೇ ಕದ್ಕೊಂಡು ಒಡವೆ ವಸ್ತುಗಳೆಲ್ಲ ಓಡೋಗಿದ್ದಾನಂತೇಳಿ ಒಂದು ಪ್ರೂಫ್‌ನ ವರದ ರೆಡಿ ಮಾಡಿಸಿರ್ತಾನೆ. ಅದು ಹೇಗೆ ರೆಡಿ ಮಾಡಿಸ್ತಾನಂತ ಮುಂದೆ ನೋಡ್ತಾ ಹೋಗಿ ನಿಮಗೆ ಹೇಳ್ತೀನಿ. ಸೊ ಆಗ ಅದನ್ನ ಕೊಟ್ಟ ತಕ್ಷಣ ಇವ್ರ ಮುಖದಲ್ಲಿ ನಗು ಶುರುವಾಯಿತು. ವರದನ ಮುಖದಲ್ಲೂ, ಲಾಯರ್ ಮುಖದಲ್ಲೂ. ಅಂದರೆ ಈ ರೀತಿ ಸುಳ್ಳು ಒಂದು ಇದನ್ನ ರೆಡಿ ಮಾಡಿಸಿರ್ತಾನೆ ವರದ. ಅದು ಹೇಗೆ ಅಂತಂದರೆ, ಸೊ ಫೈನಲಿ ಹಿಂದಿನ ಸಂಚಿಕೆಯಲ್ಲಿ ಸಾರಿಕಾ ಮತ್ತು ಅವ್ರ ಅಣ್ಣ ಮಾತಾಡ್ತಿರೋದನ್ನ ನೀವು ನೋಡಿರ್ತೀರ. ಈಗ ಕೊಲೆ ನಡೆದಿದ್ದು ಜಾಗದಲ್ಲಿ ಯಾರ್ಯಾರಿದ್ರು ಅಂತ ಸಾರಿಕಾ ಕೇಳಿರ್ತಾಳೆ. ಬಾಲ ಇದ್ಕೊಂಡು ಯಾರೂ ಇಲ್ಲ, ನಾನು ಮತ್ತು ಕಾವೇರಿ, ಅಲ್ಲಿ ವರದಾ, ಬಾಲ ಇಷ್ಟೇ ಇದ್ದಿದ್ದು ನಾವೇನೆ ಅಂತ ಕೂಡ ಹೇಳಿರ್ತಾನೆ. ಅಲ್ಲ ಅಡುಗೆ ಮನೆ ಕೆಲಸದವರೆಲ್ಲ ಎಲ್ಲೋಗಿದ್ರು ಅಂತ ಕೂಡ ಸಾರಿಕಾ ಕೇಳಿರ್ತಾಳೆ. ಇದು ನಿಮಗೆ ಕತೆ ಹೇಳ್ತಿರೋದು ಹಿಂದೆ ನಡೆದಿರೋದು, ಸೊ ಕನ್ಫ್ಯೂಷನ್ ಆಗಬೇಡಿ. ಅವಾಗಿನ್ನೇನು ವರದಾ ಇದ್ಕೊಂಡು ಅಲ್ಲಿ ಯಾರೆಲ್ಲ ಇದ್ದರು ಅಂತಂದರೆ, ಮನೆ ಕೆಲಸದವರೆಲ್ಲ ಅವ್ರ ಪಾಡಿಗೆ ಅವ್ರು ಹೊರಟೋಗಿದ್ರು. ಸೊ ನಾವು 3 ಜನ ಇದ್ವಿ. ಇನ್ನು ನಾನು ಅವಳನ್ನ ತಿವಿದೆ. ಅದು ತಿವಿದ ತಕ್ಷಣನೇ ಅವಳೇನು ಮಾಡಿದ್ಲು, ಸುಲೋಚನನ ಕಾಪಾಡಬೇಕು ಅಂತ ಚಾಕುನ ಕಿತ್ಕೊಂಡ್ಲು ಬಂದು. ಆ ಸುಲೋಚನನ ಕಾಪಾಡಬೇಕಂತ ಚಾಕು ಕಿತ್ಕೋಬೇಕಾದಾಗ ಅವಳ ಕೈಯಲ್ಲಿ ಚಾಕು ಹೊರಟೋಯ್ತು. ಅದನ್ನು ಬಂದು ಬಾಲ ನೋಡ್ದ. ಮತ್ತು ಮನೆಯವರೆಲ್ಲ ಸೇರಿಕೊಂಡ್ರು, ಮನೆ ಕೆಲಸದವರೆಲ್ಲ. ಈ ಸುಲೋಚನನ ಕೊಂದಿದ್ದು ಕಾವೇರಿನಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಅಷ್ಟರಲ್ಲೇ ಇನ್ನು ವರದನೇ ಬಾಲನೇ ನನ್ನ ಕಡೆ ಇರಬೇಕಾದಾಗ ಸಾಕ್ಷಿ ಹೇಳಿ ಕಾವೇರಿನ ಜೈಲಿಗೆ ಕಳಿಸ್ಬಿಟ್ಟಿವಿ ಅಂತ ಕೂಡ ವರದ ಹೇಳ್ತಾನೆ. ಇಲ್ಲ ಇಲ್ಲ ಇನ್ನೊಂದು ಚೂರು ನೆನಪು ಮಾಡ್ಕೊ, ಏನಾದರೂ ಸಿಗ್ಬೋದು ಪ್ರೂಫು ಅಂತ ಕೂಡ ಸಾರಿಕಾ ಒತ್ತಿ ಒತ್ತಿ ಕೇಳ್ತಾಳೆ. ಸೊ ಅದೆಲ್ಲ ಆದಮೇಲೆ ಸಾರಿಕಾ ಅಲ್ಲೇನು ನಡೀತು ಅಂತಂದರೆ, ಒಬ್ಬರು ಅಡುಗೆ ಭಟ್ಟ ಇದ್ದ. ಅಡುಗೆ ಭಟ್ಟನಿಗೆ ನಾನು ಚುಚ್ಚಿರೋದು ಸುಲೋಚನೆಗೆ ನೋಡಿಬಿಟ್ಟಿದ್ದಾನೆ ಅವನು. ನೋಡಿದ ತಕ್ಷಣವೇ ಅವನು ಆ ಮೂಮೆಂಟಲ್ಲಿ ನಾನು ಇದನ್ನೆಲ್ಲ ಬಿಟ್ಟು ಹೋದರೆ ವರ್ಧನ್ಗೆ ಡೌಟ್ ಬರುತ್ತಂತೇಳಿ ಆ ಸಿಚುವೇಶನ್ಸ್ ನಡಿಬೇಕಾದಾಗ ನಾನು ಅವನ್ನ ಅಟ್ಟಿಸ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಸೊ ಆದರೆ ಅವನು ನೆಕ್ಸ್ಟ್ ಡೇನೇ ಊರು ಬಿಟ್ಟು ಹೆಂಡ್ರು ಮಕ್ಕಳನ್ನ ಕರ್ಕೊಂಡು ನನ್ನ ಹತ್ರ ಕೆಲಸ ಬಿಟ್ಟು ಹೊರಟೋಗ್ಬಿಟ್ಟಿದ್ದ. ಮತ್ತು ಅವನ್ನ ನಾನು ತುಂಬ ಟ್ರೈ ಮಾಡಿದೆ ಹುಡ್ಕೋಕ್ಕೆ, ಎಲ್ಲಿ ಸಿಗಲಿಲ್ಲ ಅಂತ ಕೂಡ ಹೇಳ್ತಾನೆ. ಹಾಗಾದರೆ ಈ ಸಾಕ್ಷಿ ಇಲ್ಲಿ ಉಳಿತಲ್ಲ ಅಣ್ಣ, ಮತ್ತು ಅವನ ಸಾಕ್ಷಿನ ಮುಗ್ಸೋಕ್ಕೆ ನೀನು ಪ್ರಯತ್ನ ಪಡಲಿಲ್ವಾ ಅಂತ ಸಾರಿಕಾ ಕೇಳ್ತಾಳೆ. ತುಂಬಾ ಪ್ರಯತ್ನ ಪಟ್ಟೆ, ಆದರೂ ಕೂಡ ಅವನೆಲ್ಲೂ ಸಿಗಲಿಲ್ಲ ಅಂತ ಕೂಡ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಸಾರಿಕಾ ಇದ್ಕೊಂಡು ಅವ್ರು ಹುಟ್ಟಿರೋ ಊರಿಗೆ ಕಳಿಸ್ಬೇಕಿತ್ತು ನೀವು ರೌಡಿಗಳನ್ನ ಅಂತ ಕೂಡ ಹೇಳ್ತಾಳೆ. ಹುಟ್ಟಿರೋ ಊರಿಗೆ ಹುಡುಗರನ್ನೆಲ್ಲ ಕಳಿಸಿದ್ದೆ. ಸೊ ಅಲ್ಲಿ ಕೂಡ ಹೆಂಡ್ರು ಮಕ್ಕಳನ್ನ ಕರ್ಕೊಂಡು ಯಾವುದೇ ಸೂಕ್ಷ್ಮೆ ಎಲ್ಲೂ ಹೇಳ್ದಂಗೆ ಹೊರಟೋಗ್ಬಿಟ್ಟಿದ್ದ ಅವನು ಅಂತ ಕೂಡ ಹೇಳ್ತಾರೆ. ಸೊ ಅದು ಸಾಕ್ಷಿ ಉಳಿದಿರೋದು ಇಲ್ಲಿ ಅನ್ನೋದು ಇವರೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಹೇಗಾದರೂ ಮಾಡಿ ನೀನು ಒಂದು FIR ರೆಡಿ ಮಾಡು. ಅಂದರೆ ಈ ಕೊಲೆ ನಡೆಯೋದಕ್ಕಿಂತ ಮುಂಚೆನೇ 2 ದಿನ ಅವನು ಕಳ್ತನ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಹೊರಟೋಗಿದ್ದಾನಂತೇಳಿ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲ ಗೊತ್ತಲ್ವ, ಅವ್ರ ಹತ್ರ ಸಾಕ್ಷಿನ ರೆಡಿ ಮಾಡಿಸು ಅಂತ ಕೂಡ ಸಾರಿಕಾ ಹೇಳ್ಕೊಟ್ಟಿರ್ತಾಳೆ ಅವ್ರ ಅಣ್ಣಂಗೆ. ಅದೇ ಸಾಕ್ಷಿ ಲಾಯರ್ಗೆ ತಗೊಂಡು ಬಂದು ಇಲ್ಲಿ ಕೊಡ್ತಿರೋದು ಜಡ್ಜ್ಗೆ. ಅದೇಗೆ ಮೇಡಮ್ ಪ್ರೂವ್ ಮಾಡೋಕ್ಕಾಗುತ್ತೆ? ಅದು ಹೇಗಿದೆ ಮಾಡೋಕ್ಕಾಗುತ್ತೆ? ಕೊಲೆ ಮಾಡೋದಕ್ಕಿಂತ ಮುಂಚೆ 2 ದಿನ ಇವ್ರ ವ್ಯಕ್ತಿನೇ ಕದ್ದು ಎಲ್ಲ ಮನೆಯಲ್ಲಿ ದೋಚ್ಕೊಂಡು ಹೋಗಿದ್ದಾನೆ ಅಂತ ಅಂದಮೇಲೆ ಅದೇಗೆ ನಂಬಕ್ಕಾಗುತ್ತೆ ಅಂತ ಕೂಡ ಈ ಲಾಯರು ಹೇಳ್ಬಿಡ್ತಾರೆ. ಸೊ ಈಗ ಸುಳ್ಳು ಸಾಕ್ಷಿ ಹೇಳೋಕ್ಕೆ ಅಂತ ಬಂದು ಇಲ್ಲಿ ನಿಂತಿದ್ದಾನೆ. ಈ ವೈನ್ ಮೇಲೆ ನಾವು FIR ಹಾಕ್ಬಿಟ್ಟಿದ್ದೀವಿ. ಈಗ ಇವ್ರನ್ನ ಹೇಗಾದರೂ ಮಾಡಿ ಕೋರ್ಟಿಗೆ ಹಾಕಬೇಕು, ಅಂದರೆ ಜೈಲಿಗೆ ಕಳಿಸ್ಬೇಕು. ವರದವ್ರ ಸರ್ ಮೇಲೆ ನಮ್ಮ ಕ್ಲೈಂಟು ಮನೆಯಲ್ಲಿ ಕಳ್ತನ ಮಾಡಿಬಿಟ್ಟು ತಪ್ಪಿಸ್ಕೊಂಡೋಗಿ 10 ವರ್ಷ ಆದಮೇಲೆ ನಮ್ಮ ಕೈಗೆ ಸಿಕ್ಕಿದ್ದಾನೆ. ಈಗ ಇವ್ರ ಮೇಲೆ ನಾವು ಕ್ರಮ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಆ ಲಾಯರು ಹೇಳ್ತಾರೆ. ಸೊ ಹಂಗೆ ಅಂದ ತಕ್ಷಣವೇ ಸೊ ಇದನ್ನೆಲ್ಲ ಹೇಗೆ ಪರಿಗಣಿಸೋದು, ಈ ಸಾಕ್ಷಿನ ನಾವು ಒಪ್ಪೋದಿಲ್ಲ ಸೊ ಅಂತ ಹೇಳಿ ಕೂಡ ಹೇಳ್ತಾನೆ ಲಾಯರು. ಅದಾದಮೇಲೆ JP ಮುಖದಲ್ಲಿ ಭಯ ಶುರುವಾಗುತ್ತೆ, ಮತ್ತು ಲಾಯರು ಭಾರ್ಗವಿ ಮುಖದಲ್ಲಿ ಕೂಡ ಭಯ ಶುರುವಾಗುತ್ತೆ. ಸಾರಿಕಾ ಮುಖದಲ್ಲಿ ನಗು ಬರುತ್ತೆ. ವರದಾ, ಸತ್ಯಣ್ಣ, ಇಲ್ಲಿ ರಾಣಿ ಕೂಡ ತುಂಬ ಟೆನ್ಷನ್ ಮಾಡ್ಕೊತಾರೆ. ಸೊ ಇಲ್ಲಿ ಏನಿದು ಈ ರೀತಿ ಉಲ್ಟಾಗಿ ಹೋಗ್ಬಿಡುತ್ತಲ್ಲ, ಏನು ಮಾಡೋದು ಅಂತ. ನಿಜವಾದ ಸಾಕ್ಷಿ ಬಂದು ಹೇಳಿದ್ರು ಕೂಡ, ನಿಜವಾದ ಸಾಕ್ಷಿ ಬಂದು ನಿಲ್ಲಿಸಿದ್ರು ಕೂಡ ಈ ರೀತಿ ಆಗೋಯ್ತಲ್ಲ ಅಂಥೇಳಿ. ಸೊ ಫೈನಲಿ ಆ ಸಾಕ್ಷಿ ಇದ್ಕೊಂಡು ಇವರು ಏನು ಬೇಕಾದ್ರೂ ರೆಡಿ ಮಾಡ್ಸೋಕ್ಕೆ ರೆಡಿ ಇದ್ದಾರೆ ಜಡ್ಜ್. ನಾನು ಯಾವುದೇ ಕಾರಣಕ್ಕೂ ಕಳ್ತನ ಮಾಡಿಕೊಂಡು ಮನೆ ಬಿಟ್ಟು ಹೋಗಿಲ್ಲ, ಕೊಲೆ ನಡೆದಿದ್ದೆ ನಾನು ಮನೆಯಲ್ಲೇ ಇದ್ದೆ ಅಂತ ಕೂಡ ಹೇಳ್ತಾರೆ. ಹಂಗಾದಷ್ಟು JP ಬಂದ್ಬಿಟ್ಟು ಇದೆಲ್ಲ ಸುಳ್ಳು ಹೇಳ್ತಿದ್ದಾರೆ ಯುವರ್ ಆನರ್, ಮತ್ತೆ ನಾನು ಮಾತಾಡೋಕ್ಕೆ ಅವಕಾಶ ಕೊಡಿ ಅಂದಾಗ ಜಡ್ಜ್ ಇದ್ಕೊಂಡು ಇಲ್ಲ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ, ನಿಮಗೆ 2 ಇಯರಿಂಗ್ ಕೊಟ್ಟಿರೋದು ನಾನು. ಸೊ ಇವತ್ತಿನ ಇಯರಿಂಗ್ ಇಲ್ಲಿಗೆ ಮುಕ್ತಾಯ ಆಯಿತು. ಇನ್ನೊಂದು ಇಯರಿಂಗ್ನ ನಾನು 20ನೇ ತಾರೀಕು ಕೈಗೊಳ್ಳಲಾಗಿದೆ. 20ನೇ ತಾರೀಕು ಬಂದರೆ ನಾನು ಮತ್ತೆ ಇನ್ನೊಂದು ಇಯರಿಂಗ್ನ ಶುರು ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ತುಂಬ ಗಾಬರಿ ಆಗಿಬಿಡ್ತಾರೆ. ಯಾಕೆಂದರೆ ಇಲ್ಲಿ ಸಾಕ್ಷಿ ಸಿಕ್ಕಿತ್ತು, ಆ ಸಾಕ್ಷಿನೇ ಸುಳ್ಳು ಅಂತ ಪ್ರೂವ್ ಮಾಡಿಬಿಟ್ಟ ವರದಾ. ಸೊ ಇನ್ನು ಎಲ್ಲರೂ ಕೂಡ ಅಲ್ಲಿರೋರು ತುಂಬಾ ಶಾಕು. ಇನ್ನು ಅವರು ಜಡ್ಜ್ ಕೂಡ ಇಲ್ಲಿ ಟೈಮ್ ಓವರ್ ಆಗೋಯಿತು, ಮತ್ತು ನೆಕ್ಸ್ಟ್ ಇಯರಿಂಗ್ ಕೂಡ ಈ ರೀತಿ ಟೈಮ್ನ ವೇಸ್ಟ್ ಮಾಡೋಂಗಿಲ್ಲ ಕೋರ್ಟಿಂದು ಯಾವುದೇ ಕಾರಣಕ್ಕೂ ಕೂಡ.
ನಾನು ಇಲ್ಲೇ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 20ನೇ ತಾರೀಕು ಹಿಯರಿಂಗ್ ಇರುತ್ತೆ. ಅವತ್ತು ಒಂದು ಬಲವಾದ ಸಾಕ್ಷಿನ ತೊಗೊಂಡು ಬಂದರೆ ಮತ್ತೆ ಈ ಕೇಸ್ ನಡೆಯುತ್ತೆ, ಇಲ್ಲಾಂತಂದರೆ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಲಾಯರ್ ಕೂಡ ಜಡ್ಜ್ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡಿ ಅವರು ಕೂಡ ಎದ್ದು ಹೊರಟೋಗ್ಬಿಡ್ತಾರೆ. ಸೊ ಇನ್ನು ಇಲ್ಲಿರೋ ಎಲ್ಲ ತುಂಬ ಗಾಬರಿ ಪಟ್ಕೊಂಡು ಏನು ಮಾಡೋದಂತ ಗೊತ್ತಾಗದೆ ಸತ್ಯಣ್ಣ, ಬಾಲ ಅವರೆಲ್ಲ ತುಂಬ ಟೆನ್ಷನ್ಗೆ ಶುರುವಾಗ್ತಾರೆ. ಸೊ ಕಾವೇರಿ ಅಂತೂ ತುಂಬಾ ಬೇಜಾರು ಮಾಡ್ಕೊತಾಳೆ. ಇಷ್ಟೊಂದು ಸಾಕ್ಷಿನ ತಂದು ನಿಲ್ಲಿಸಿದ್ರು ಕೂಡ ಈ ರೀತಿ ಆಗೋಗ್ಬಿಡ್ತಲ್ಲ ಅಂತೇಳಿ ಅವ್ರಿಗೂ ಕೂಡ ತುಂಬ ಗಾಬರಿ ಆಗಿಬಿಡುತ್ತೆ. ಸೊ ವರ್ಧನ್ ಮಾತ್ರ ತುಂಬಾ ಖುಷಿ ಅಂತಲೇ ಹೇಳಬಹುದು. ಏನು ಇಲ್ಲಿ ಒಂಥರ ಹೆಂಗೆ ಆಗ್ಬಿಡ್ತು ಅಂತಂದರೆ ಉಲ್ಟಾ ಸೀದಾ ಆಗೋಯ್ತು ಕೇಸ್ ಎಲ್ಲ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ನೋಡೋಣ ಏನಾಗುತ್ತಂತ. ಇನ್ನೊಂದು ಇಯರಿಂಗ್ ಇದೆ ಅಷ್ಟೇ, ಕಾವೇರಿ ಬಿಡುಗಡೆ ಆಗ್ತಾಳ ಇಲ್ವಾ, ಅದೇ ರೀತಿ ವರ್ಧ ಕೂಡ ಜೈಲಿಗೆ ಹೋಗ್ತಾನ ವಾಪಸ್ಸು, ಕಾವೇರಿ ನ್ಯಾಯ ಸಿಗುತ್ತಾ ಅಂತೇಳಿ ವೆಯ್ಟ್ ಮಾಡಬೇಕು ನಾಳೆವರೆಗೂ, ಆಯಿತಾ. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.